ಸೊ ನಿನ್ನೆ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದಲ್ಲ, ಅದು ಅಷ್ಟು ಸಾಕಾಗ್ತಿಲ್ಲ. ಈಗ ಕರ್ಜಿಕಾಯಿ ಮಾಡ್ಕೊಳ್ಳೋಣ. ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಾನು ಹೇಳಿದ್ನಲ್ಲ ಆಗಲಿ ನಿಮಗೆ. ನೋಡಿ ಕರ್ಜಿ. ಹಾಯ್, ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಚಿಮೋನೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತಿಂಡಿ ಅಂದ್ರೆ ಸಿಹಿ ತಿಂಡಿಗಳು ಅಂದ್ರೆ ಚಿರೋಟಿ, ಆಮೇಲೆ ಕರ್ಜಿಕಾಯಿ ತಿಂಡಿಗೆ ಮಾಡ್ತಾ ಇದ್ದೀನಿ. ಬನ್ನಿ ಏನೇನು ಹಾಕ್ತಾರೆ ಇಂಗ್ರೀಡಿಯೆಂಟ್ಸ್, ಹಾಗೆ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಅಂದ್ರೆ ನಾನು ಫಸ್ಟ್ ಟೈಮ್ ಅನ್ಕೊಳ್ಳಿ, ನಾನು ಒಬ್ಳೇ ಮಾಡ್ತಾ ಇರೋದು. ಅತ್ತೆ ಅಂದ್ರೆ ಅವ್ರಿಗೂ ಸ್ವಲ್ಪ ಅವರು ತಿಂಡಿ ಮಾಡೋದಿಲ್ಲ, ಅದಕ್ಕಾಗಿ ಅವ್ರು ಮಾಡ್ತಿಲ್ಲ, ಅದಕ್ಕೆ ನಾನು ಒಬ್ಳೇ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಆಗಿ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಬೇಕು. ನಾವು ದೇವ್ರ ಪ್ರಸಾದ ಮಾಡ್ತಾ ಇದೀವಿ ಅಂತಂದ್ರೆ ಫಸ್ಟ್ ಅರಿಶಿನ ಕುಂಕುಮ ಇಕ್ಕಿ ಸ್ಟಾರ್ಟ್ ಮಾಡ್ಬೇಕು. ಯಾವುದೇ ದೇವ್ರ ಪ್ರಸಾದ ಮಾಡ್ತಾರೋ ಹಂಗೆ ಮಾಡ್ಬೇಕು. ಅದಕ್ಕೆ ಹೂವನ್ನು ಅರಿಶಿನ ಕುಂಕುಮ ಇಟ್ಟು ಹೂವು ಮುಡಿಸಿ ಆಮೇಲೆ ಸ್ಟಾರ್ಟ್ ಮಾಡ್ಬೇಕು. ನೋಡಿ, ನೋಡಿ ಇದಕ್ಕೆ ನಾನೀಗ ಮೈದಾ ಹಿಟ್ಟು ಮತ್ತೆ ಚಿರೋಟಿ ರವೆ ಇವೆರಡನ್ನೂ ತಗೊಂಡಿದ್ದೀನಿ. ಈ ಬಾಂಡ್ಲಿಗೆ ಹಾಕೊಂಡು ಕಲ್ಸ್ಕೊತೀವಿ. ನೋಡಿ, ಇದು 1 ಕಪ್ ಮೈದಾ, ನೋಡಿ 1 ಕಪ್ ಚಿರೋಟಿ ರವೆ, ಅದೇ ಅಳತೆ ಕಪ್ಪಲ್ಲಿ ಚಿರೋಟಿ ರವೆ, ಆಮೇಲೆ 1 ಚಿಟಿಕೆ ಅಷ್ಟು ಉಪ್ಪು, ಆಮೇಲೆ ತುಪ್ಪ ಹಾಕೊಳ್ಳಿ. ಸ್ವಲ್ಪ ತುಪ್ಪ ಇಷ್ಟು ಹಾಕೊಂಡು ಕಲಿಸ್ಕೋಬೇಕು. ನಾನು ಒಂದು ಚಿರೋಟಿ ಮತ್ತೆ ಕರ್ಜಿಕಾಯಿ ಎರಡು ಒಂದೇ ಹಸಿಟ್ಟು ಕಲಿಸ್ಕೊತಾ ಇದ್ದೀನಿ, ಒಂದೇ ಸತಿ ಹಸಿಟ್ಟನೆ ಕಲಿಸ್ಕೊತಾ ಇದ್ದೀನಿ. ಅದಕ್ಕೆ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋತೀನಿ ಸ್ವಲ್ಪ. ಓಕೆನಾ, ಸಾಕಾಗಲ್ಲ ಇದು ಹೇಳ್ಕೊಳ. ನೋಡಿ, ಆಮೇಲೆ ಇದರಲ್ಲಿ 1/4 ಕಪ್ ಅಷ್ಟು ಮತ್ತೆ ಮೈದಾ, 2 ಸಮ ಭಾಗ ಹಾಕೋತಾ ಇದ್ದೀನಿ ನಾನು. ನೋಡಿ, ಅರ್ಧ ಸಮ ರವೆ ಚಿರೋಟಿ ರವೆ ಇಷ್ಟು ಹಾಕೊಂಡು ಇದಕ್ಕೆ ಸ್ವಲ್ಪನೇ ನೀರು ಹಾಕೊಂಡು ನಾವು ಚಪಾತಿ ಕಲ್ಸ್ಕೊತೀವಲ್ಲ ಆ ಥರ ಕಲ್ಸ್ಕೋಬೇಕು. ನಾನು ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ, ಯಾಕೆಂದ್ರೆ ಇದೇ ಫಸ್ಟ್ ಟೈಮ್ ನಾನು ಕಲಿಸ್ತಾ ಇರೋದು. ಅಂದ್ರೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ, ನಾನು ಕಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಅದಕ್ಕೆ ಇಷ್ಟು ಜಾಸ್ತಿ ನೀರಾಗೋದ್ರಿ ಅಂತ ಭಯ. ಮತ್ತೆ ಅಷ್ಟೇ ಸಾಕು ನೀರು. ಇದಕ್ಕೆ ನೀವು ಕಲರ್ ಬೇಕು ಅಂತಂದ್ರೆ ಒಂದು ಸ್ವಲ್ಪ ಅರಿಶಿನ, ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕೋಬಹುದು. ನಾವೆಷ್ಟು ಇದನ್ನ ಕಲಿಸ್ಬಿಟ್ಟು 1 10 ನಿಮಿಷ ಬಿಡಿ. ಅದು ಸ್ವಲ್ಪ ನೆಂದಿರುತ್ತೆ ಅಲ್ವಾ, ನೆಂದಾದ್ಮೇಲೆ ಅದನ್ನ ಚೆನ್ನಾಗಿ ನಾದಬೇಕು. ನಾವು ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಉಬ್ಬು ತರ ಬರುತ್ತೆ. ಇದು ಚಿರೋಟಿ ಉಬ್ಬಿದ ತರ ಬರುತ್ತೆ. ಅದಕ್ಕೆ
ಹಾಕೊಳ್ಳೋಣ. 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಅದು ಮತ್ತೆ ಹಿಂಗೆ ನೋಡಿ ಹಿಂಗಿದೆ. ಇದನ್ನ ಸ್ವಲ್ಪ ನೆನೆಯಕ್ಕೆ ಬಿಡ್ಬೇಕು. ಅದಕ್ಕೆ ಸ್ವಲ್ಪ ಮುಚ್ಚಿ ನೆನೆಯಕ್ಕೆ ಬಿಡ್ತಿದ್ದೀನಿ. ನೋಡಿ, ಒಂದು ಬಟ್ಲು ಕಡಲೆ ನೆನ್ನೆ ಪುಡಿ ಮಾಡ್ಕೊಂಡಿದ್ದೆ. ಕಡಲೆ ಪುಡಿ, 1 ಬಟ್ಲು ಸಕ್ಕರೆ ಪುಡಿ, ಒಂದು 4 ಅನ್ಕೊಳ್ಳಿ, 4-3 ಏಲಕ್ಕಿ ಪುಡಿ. ಏಲಕ್ಕಿನ ನಾನು ಪುಡಿ ಮಾಡ್ಕೊಂಡು ಮಡಿಕೊಂಡಿದ್ದೆ ಅದು. ಆಮೇಲೆ ಕೊಬ್ಬರಿ ತಗೊಂಡಿದ್ದೀನಿ 1 ಬಟ್ಲು. ಅದೇ ನೋಡ್ಕೊಂಡು ಹಾಕೊಳ್ಳೋಣ ಅದನ್ನ. ನೋಡಿ, ಕೊಬ್ಬರಿನ ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಕೊಬ್ಬರಿ ಇದ್ರೆ ಅದು ಟೇಸ್ಟೇ ಚೆನ್ನಾಗಿರಲ್ಲ. ಜಾಸ್ತಿ ಕೊಬ್ಬರಿ ಸಿಗೋದು. ಕೊಬ್ಬರಿ ಎಲ್ಲ ಬೇಕಾಗುತ್ತೆ. ನಾನು ಹೇಳಿದ್ನಲ್ಲ ಡ್ರೈ ಫ್ರೂಟ್ಸ್ ಹಾಕಬಹುದು ಅಂತ. ನಾನು ಬರೀ ಬಾದಾಮಿ ಮಾತ್ರ ಹಾಕೋತಾ ಇದ್ದೀನಿ. ನೋಡಿ, ಬಾದಾಮಿ ಇದನ್ನ ಈಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಓಕೆ, ಸೊ ನಿನ್ನೆ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀರ, ಅದು ಅಷ್ಟು ಸಾಕಾಗ್ತಿಲ್ಲ. ಅದಕ್ಕೆ ನಾನು ಚಿರೋಟಿಗೆ ಮತ್ತೆ ಸಕ್ಕರೆ ಪುಡಿ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಚಿರೋಟಿಗೆ ಸಕ್ಕರೆ ಉದಿಸ್ತೀವಲ್ಲ, ಅದು ಫುಲ್ಲು ನುಣ್ಣಗೆ ಮಾಡ್ಕೋಬೇಕು. ನಾವು ಕಜ್ಜಿಕಾಯಿ ಮಾಡ್ಕೊಂಡ್ರೆ ಅದನ್ನ ಒಂದು ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು. ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಫುಲ್ಲು ನುಣ್ಣಗಾಗಿದೆ, ಸಾಕು. ನೆನೆಯಕ್ಕೆ ಅಂತ ಬಿತ್ತಿದ್ವಲ್ಲ ಚಿರೋತಿ ಹಸಿಟ್ಟು ಕಲಸಿ, ಈಗ ಅದು ತುಂಬ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಇದನ್ನು ಚೆನ್ನಾಗಿ ನಾದಬೇಕು. ಮತ್ತೆ ಚೆನ್ನಾಗಿ ನಾದಬೇಕು. ಎಣ್ಣೆ ಹಾಕಿದ್ದೀನಲ್ಲ ಸಾಕಷ್ಟೇ, ಅದಕ್ಕೆ ಚೆನ್ನಾಗಿ ನಾದಬೇಕು. ನಾವು ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಚಿರೋತಿ ಕರ್ಜಿಕಾಯಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಕರುಮ್ ಅಂತ ಕ್ರಿಸ್ಪಿಯಾಗಿ ಆಗುತ್ತೆ. ನೋಡಿ, ಈಗ ನಾನು ಚಿರೋತಿ ಮಾಡೋದಕ್ಕೆ ಸಣ್ಣ ಉಂಡೆ, ಅಂದರೆ ನಾವು ಪೂರಿ ಮಾಡ್ತೀವಲ್ಲ ಅಷ್ಟು ಗಾತ್ರಗೆ ಉಂಡೆ ಕತ್ಕೋಬೇಕು. ನಾನು ಸಣ್ಣ ಉಂಡೆ ಕತ್ಕೊಂಡು ಸ್ವಲ್ಪ ಅದು ಕೈಗೆ ಅಂಟಂಗಾದರೆ ಸ್ವಲ್ಪ ಎಣ್ಣೆ ಹಾಕೊಂಡು ಮತ್ತೆ ಇದು ಮಾಡ್ಕೊಂಡು ಅದನ್ನು ಸಣ್ಣ ಗಾತ್ರದ ಉಂಡೆ ಕತ್ಕೊಂಡು ಒತ್ಕೋಬೇಕು ಪೂರಿ ಸೈಜ್ಗೆ. ಅದನ್ನು ಅಕ್ಕಿ ಹಸಿಟ್ಟು ಹಾಕಿ ನಾನು ಒತ್ಕೋತಾ ಇದ್ದೀನಿ. ಮೈದಾ ಹಿಟ್ಟಾಗಲಿ ಹಾಕಿದ್ರೆ ಅದು ಮೈದಾ ಹಿಟ್ಟು ಸಾಫ್ಟಾಗಿರುತ್ತೆ ಅಲ್ವಾ, ಅದು ನೈಸ್ಗೆ ಚೆನ್ನಾಗಿ ಅಷ್ಟಿದಾಗಲ್ಲ. ಅದೇ ಅಕ್ಕಿ ಹಿಟ್ಟು ಹಾಕೊಂಡು ನಾವು ಲಟ್ಟಿಸ್ಕೊಂಡ್ರೆ ಬೇಗ ಆಗುತ್ತೆ, ಚೆನ್ನಾಗಾಗುತ್ತೆ, ಒಂಥರ ಕ್ರಿಸ್ಪಿ ಥರ ಬರುತ್ತೆ ಚೆನ್ನಾಗಿ. ಅದಕ್ಕೆ ನಾನು ಬೇಗ ಆಗಲಿ ಅಂತ ಅಕ್ಕಿ ಹಿಟ್ಟನ್ನೇ ಹಾಕ್ಕೊಂಡು, ಅಕ್ಕಿ ಹಿಟ್ಟು ಯಾಕೆಂದರೆ ತುರಿ ಇರುತ್ತಲ್ಲ, ಬೇಗ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯೋಷ್ಟರಲ್ಲಿ ನಾನು ಪೂರಿಗೆಲ್ಲನೂ ಲಟ್ಟಿಸ್ಕೋತೀನಿ. ರೆಡಿ ಮಾಡ್ಕೊಬಿಡೋಣ, ಆಮೇಲೆ ಬೇಗ ಎಣ್ಣೆಗೆ ಹಾಕೋಬಹುದು ಅದಕ್ಕೆ. ಆಮೇಲೆ ನಾವು ಅಂದರೆ ಚಪಾತಿ ಥರ ಒತ್ತಿರ್ತೀವಲ್ಲ, ಅಲ್ಲಿ ಲಟ್ಟಿಸ್ಬಿಟ್ಟು ಹಂಗೆ ಮಡಗಬಾರ್ದು, ಅದು ಒಣಗೋರೆ ಚೆನ್ನಾಗಿ ಬರೋಲ್ಲ. ಅಲ್ಲೇ ಒತ್ಕೊಂಡು ಅಲ್ಲೇ ಹಾಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಈಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ, ಅದಕ್ಕೆ ಈಗ ಪೂರಿ ಹಾಕೊಳ್ಳೋಣ. ಪೂರಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಅದನ್ನು ಎಣ್ಣೆಯಲ್ಲಿ ಕಡಿಬೇಕು. ಕಡ್ದಾದ್ಮೇಲೆ ಅದಕ್ಕೆ ಸಕ್ಕರೆ ಪಾಕ, ಅದು ಎಣ್ಣೆದು ಸ್ವಲ್ಪ ಪಾಕ ಇದ್ದಂಗೆ ಹಾಕ್ಬಿಡ್ಬೇಕು. ಸಕ್ಕರೆ ಪಾಕ ಅಲ್ಲ, ಸಕ್ಕರೆ ಪುಡಿನ ಅದ್ರ ಮೇಲೆ ಉದುರಿಸ್ಕೋಬೇಕು. ಅದೇನಾದ್ರೆ ಎಣ್ಣೆ ತೇವಾಂಶ ಥರ ಇರುತ್ತಲ್ಲ, ಅದು ಅಂಥದ್ಮೇಲೆ ಉದುರಿಸ್ಕೊಂಡ್ರೆ ಅದು ಕಚ್ಕೊಳ್ಳಲ್ಲ. ಅದಕ್ಕೆ ಬೆಸ್ಟೇ ಅದನ್ನು ತೇವಾಂಶ ಇದ್ದಾಗೆ ಉದುರಿಸ್ಕೋಬೇಕಾಗುತ್ತೆ. ನಾನು ಅಲ್ಲಲ್ಲೇ ಒಂದೊಂದು ಪೂರಿ ಹಾಕ್ಕೊಂಡು ಅಲ್ಲಲ್ಲೇ ಉದುರಿಸ್ಕೋತಾ ಇದ್ದೀನಿ.
ನೆಕ್ಸ್ಟ್ ಆಗಿ ಇನ್ನೊಂದು ಪೂರಿ ಹಾಕ್ಕೊಂಡೆ, ಅದು ಕೂಡ ಕಂದು ಬಣ್ಣ ಬರೋ ತನಕ ಎಣ್ಣೆಲಿ ಕಡಿದು ಅದಕ್ಕೂ ಸಕ್ಕರೆ ಪುಡಿನ ಉದುರಿಸ್ಕೊತಿದ್ದೀನಿ. ಅದು ಎಣ್ಣೆ ಚಿಟಪಟ ಅನ್ನೋ ಥರ ಅದು ಸ್ವಲ್ಪ ಭಯ ಆಗುತ್ತೆ ನನಗೆ. ಅದು ಏನಂದರೆ ನಾವು ಈಗ ಆ ಪೂರಿನ ಬರೀ ಎಣ್ಣೆ ಒಳಗೆ ಹಾಕೋತೀವಿ, ಆಮೇಲೆ ಸಕ್ಕರೆ ಪುಡಿನ ಉದುರಿಸ್ಕೊತೀವಲ್ಲ, ಅದನ್ನು ಕೈ ಸೀದ್ಕೋಬೇಕು. ಸಕ್ಕರೆ ಪುಡಿ ಅಕಸ್ಮಾತ್ ಅದಕ್ಕೆ ಪೂರಿಗೇನಾದ್ರು ತೆಚ್ಚಾಯಿತು ಅಂದರೆ ಎಣ್ಣೆ ಸಿರ್ಬಿಡುತ್ತೆ, ಎಣ್ಣೆಗೂ ಸಕ್ಕರೆ ಪುಡಿಗೂ ಆಗಿಬಿಡಲ್ಲ. ಅದಕ್ಕೆ ಅದು ಸ್ವಲ್ಪ ಕೈ ಒರೆಸ್ಕೊಂಡು ನಾನು ಸಕ್ಕರೆ ಪುಡಿ ಕೈನ ಒರೆಸ್ಕೊಂಡು ನಾನು ಮತ್ತೆ ಎಣ್ಣೆಗೆ ಹಾಕೊಂಡು ಪೂರಿನ ತಗೋತೀನಿ. ಒಂದು ಸ್ವಲ್ಪ ಉದುರಿತು ಎಣ್ಣೆ ಒಳಕ್ಕೆ ಅಂದರೂ ಅದು ಚಿಟಪಟ ಅಂತ ಆರುತ್ತೆ ಎಣ್ಣೆ. ಒಳಗೆ ಊದ್ಕೊಬಿಡುತ್ತೆ, ಊದ್ಕೊಂಡ್ರೆ ಚೆನ್ನಾಗಿರುತ್ತೆ ಊದ್ಕೊಂಡ್ರು, ಬಟ್ ಮೆತ್ಕಾಗ್ಬಿಡುತ್ತೆ ಅಂತ ಭಯ ಅಷ್ಟೆ. ಭೂಮಿ ಚೆನ್ನಾಗೈತಮ್ಮ, ಪಾಪಗಳು ಕೊಟ್ಟರೆ ಏನೂ ಆಗಲ್ಲ. ಈಗ ನಾನು ಮಾಡಬೇಕು ಅಂದರೆ ಅವ್ನು ಬೇಕು ಅಂತಲೇ ಬರ್ತೇನೆ, ಆ ಪಾಪಗಳು ಕೊಟ್ಟರೆ ಏನೂ ಆಗಲ್ಲ. ಅದಕ್ಕಾಗಿ ನಾನು ಭೂಮಿಗೆ ಒಂದು ಚೀರ ತೆಗೋತಿದ್ದೀನಿ. ಭೂಮಿ ಆಚೆ ಹೋಗ್ಬೇಡಮ್ಮ. ಯಾಕೋ ನಮ್ಮ ಭೂಮಿಗೆ ಚಿರೋತಿ ಇಷ್ಟ ಆಗಿಲ್ಲ ಅನ್ಸುತ್ತೆ, ಅವ್ನು ತಿಂತಾನೆ ಇಲ್ಲ. ಸೀಮಂತ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಸೀಮಂತಕ್ಕೆ ರೆಡಿ ಆಗಿದ್ದೀನಿ. ಈಗ ಸೀಮಂತಕ್ಕೆ ಹೋಗ್ಬೇಕು, ಬಟ್ ನಮ್ಮ ಏರಿಯಾದಲ್ಲೇ ಇರೋದು. ಸೀಮಂತದಿಂದ ಬಂದಾದಮೇಲೆ ಚಿರೋತಿ ಮಾಡಿದ್ದೀನಿ, ಕರ್ಜಿಕಾಯಿ ಮಾಡ್ಕೋಬೇಕು. ಕರ್ಜಿಕಾಯಿನ ಮಾಡ್ಕೋತೀನಿ ಆಮೇಲೆ ಬಂದು ಸೀಮಂತದಿಂದ ಬಂದು. ಸೀಮಂತ ಮುಗಿಸ್ಕೊಂಡು ಮನೆಗೆ ಬಂದೆ. ಈಗ ಪಾಪ ಊಟ ಮಾಡಿಸಿ ಅವನ್ನ ಮಲಗಿಸಿ ಮತ್ತೆ ತಿಂಡಿ ಮಾಡ್ಕೋಬೇಕು. ಪಾಪೋಳು ಏನೂ ಊಟ ತಿಂದಿಲ್ಲ, ಅದಕ್ಕೆ ಇಲ್ಲಿ ಮನೇಲೇ ಮಾಡಿಸ್ತೀನಿ ಊಟನ ಅವನಿಗೆ. ಹೊಬ್ಬಿಟ್ಟು ಊಟ ತಿಂದ್ಕೊಂಡು ಬಂದೆ. ಅದನ್ನು ವೀಡಿಯೋ ಮಾಡಿಲ್ಲ, ಬಟ್ ಸ್ಕಿಪ್ ಆಯಿತು. ಅದಕ್ಕೆ ವೀಡಿಯೋ ಸ್ಕಿಪ್ ಆಯಿತು. ಈಗ ಚಿರೋತಿ ಹಾಕಿದ್ದೀನಿ 10. ಈಗ ಕರ್ಜಿಕಾಯಿ ಮಾಡ್ಕೊಳ್ಳೋಣ. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಾನು ಹೇಳಿದ್ನಲ್ಲ ಆಗಲೇ ನಿಮಗೆ, ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ, ಅದಕ್ಕೆ. ಪಾಪುಗೆಲ್ಲ ಊಟ ಮಾಡಿಸಾಯಿತು, ಬಟ್ ನಾನು ಮಲ್ಕೊಂಡಿಲ್ಲ, ಕೂತಿದ್ದಾನೆ ಹಾಕಾಕೊಂಡು. ನೋಡಿ ಹಿಂಗೆ ಹಾಕೋಬೇಕು. ಇದನ್ನ ಮುಚ್ಕೊಂಡು ಮುಗ್ಬೇಕು ಸುತ್ತ. ಆಮೇಲೆ ಹಿಂಗೆ ಬರುತ್ತಲ್ಲ ಆಚೆಗೆ, ಅದನ್ನು ಕಿತ್ತಾಕ್ಬೇಕು. ನೋಡಿ ಚೆನ್ನಾಗಿದೆಯಲ್ಲ. ನೋಡಿ ನಿಮ್ಮ ಪ್ಲೇಟ್ಗೆ ಎಲ್ಲನೂ ಹಾಕ್ತಾರೇ ಹಾಕೊಂಡು ಮುರಿಕೋಬೇಕು. ಅದೊಂದತ್ತು ಇದೊಂದತ್ತು
ನಾನು ಚಿರೋತಿ ಒಂದು ಹೊತ್ತು ಕರ್ಜಿಕಾಯಿ ಒಂದು ಹೊತ್ತು ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹಾಕೊಳ್ಳೋಕೆ ಇದ್ದೋಗುತ್ತೆ, ನೋಡ್ಕೊಂಡು ಹಾಕ್ಬೇಕು. 1 ಸ್ಪೂನ್ 1.5 ಸ್ಪೂನ್ ಅಷ್ಟೇ ನೋಡಿ. ಇನ್ನೊಂದು ಮಾಡ್ಕೊತಾ ಇದ್ದೀನಿ ನನಗೆ. ನೋಡಿ ಹಿಂಗೆ ಎಲ್ಲನೂ ಮಾಡಿ ಮುಡಿಕೊಂಡೆ ಒಂದೊಂದು 4 ಎತ್ಕೊ ಸುತ್ಕೋಬೋದು. ಅದು ಇನ್ನೊಂದ್ಸತಿ ಎಣ್ಣೆ ಹಾಕೊಳ್ಳಿ, ಹಿಂಗೆ ಇಟ್ಟು ಕಚ್ಕೊಬಿಡುತ್ತೆ ಅಂತ. ಹಿಂಗೆ ತುಂಬ ಹಾಕೊಂಡು ತುಂಬ್ದಂಗೆ ಇರುತ್ತೆ, ಇಲ್ಲಾಂದ್ರೆ ತುಂಬ್ದಂಗೆ ನೋಡಿ. ಕರ್ಜಿಕಾಯಿನ ರೆಡಿ ಮಾಡಿ ಮುಡ್ಕೊಂಡಿದ್ದೀವಿ, ಎಣ್ಣೆ ಒಳಗೆ ಹಾಕಬೇಕು. ನಂಗೆ ಬೇಯಿಸೋಕೆ ಭಯ ಅಂತ ಹೇಳ್ತಾ ಇಲ್ವಾ, ಅದು ಹೊಡೆದೋಗುತ್ತೆ ಅಂತ ಭಯ ಆಯ್ತದೆ. ಪಾಪುನು ಎಣ್ಣೆ ಪದಾರ್ಥ ಅಂತ ಕೇಳಿದ್ರು ಅದು ಭಯ. ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಳಿ, ಜಾಸ್ತಿ ಉಡಿಕೊಂಡ್ರೆ ಹೊಡೆದೋಗುತ್ತೆ. ಸುಣ್ಣವು ಬೇಕು, ನಾನು ಕೆಂಪಗಳು ನೀನಿರಬೇಕು. ನೋಡಿ ಕ್ರಿಸ್ಪಿ ಆಗುತ್ತೆ. ನೋಡಿ ನೋಡಿ ಕರ್ಜಿಕಾಯಿ 20 ಆಗಿದೆ, ಚಿರೋತಿ 14 ಆಗಿದೆ.